ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಅತಿ ಹೆಚ್ಚು TRP ಹಾಗೂ ಕೋಟ್ಯಾಂತರ ವೀಕ್ಷಕರನ್ನು ಸೆಳೆಯುವ ಏಕೈಕ ಮೆಗಾ ರಿಯಾಲಿಟಿ ಶೋ ಅಂದರೆ ಅದು ಕನ್ನಡ ಬಿಗ್ ಬಾಸ್. ಹೌದು, ಸೀಸನ್ 12 ಮುಗಿದ ಮೇಲಂತೂ ಬಿಗ್ ಬಾಸ್ ಪ್ರೇಮಿಗಳು ಕಾಯುತ್ತಿರುವುದು ಒಂದೇ ವಿಷಯಕ್ಕೆ. ಸೀಸನ್ 13 ಯಾವಾಗ ಆರಂಭವಾಗುತ್ತೆ? ಈ ಬಾರಿ ಕಿಚ್ಚ ಸುದೀಪ್ ಅವರ ಜೊತೆಗೆ ಮನೆಗೆ ಹೋಗುವ ಹೊಸ ಸ್ಪರ್ಧಿಗಳು ಯಾರು? ಯಾವ ರೀತಿಯ ಟಾಸ್ಕ್ಗಳು ನಿಮಗಾಗಿ ಕಾಯುತ್ತಿವೆ ಅಂತ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ 13ರ ಲೇಟೆಸ್ಟ್ ಹಾಗೂ ಎಪಿಸೋಡ್ನ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ಶೋ ಯಾವಾಗ ಆರಂಭವಾಗುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ವಾಹಿನಿಗಳ ಮೂಲಗಳು ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಪ್ರಕಾರ ಬಿಗ್ ಬಾಸ್ ಸೀಸನ್ 13ರ ಅತಿ ಶೀಘ್ರದ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಲು ತಯಾರಿ ನಡೆಯುತ್ತಿದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಬಿಗ್ ಬಾಸ್ ಲಾಂಚ್ ಆಗೋದು ವಾಡಿಕೆ. ಅದೇ ರೀತಿ ಈ ಬಾರಿಯೂ ಲಾಂಚ್ ಆಗೋದು ಶೋನ ಭವ್ಯವಾಗಿ ಉದ್ಘಾಟನೆ ವೇದಿಕೆಯಲ್ಲಿ ಸಜ್ಜಾಗುತ್ತಿದೆ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯು ಪ್ರೋಮೋ ಶೂಟಿಂಗ್ ಹಂತದಲ್ಲಿದ್ದು ಶೀಘ್ರದಲ್ಲೇ ಕಿಚ್ಚ ಸುದೀಪ್ ಅವರ ಧಮಾಕ ಪ್ರೋಮೋ ರಿಲೀಸ್ ಆಗಲಿದೆ. ಈಗ ಬರೋಣ ಎಲ್ಲರೂ ಸಖತ್ ಕುತೂಹಲ ಇರೋ ವಿಷಯಕ್ಕೆ. ಸ್ಪರ್ಧಿಗಳು ಯಾರ್ಯಾರು? ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ ಮೇಲೆ ಪ್ರತಿಯೊಬ್ಬ ಸ್ಪರ್ಧಿ ತನ್ನ ಹುಚ್ಚು ಪ್ರೀತಿ ಮತ್ತು ಕಮಿಟ್ಮೆಂಟ್ ತೋರಿಸಬೇಕಾಗುತ್ತದೆ. ಈ ಸೀಸನ್ನಲ್ಲಿ ಕಾಮನ್ ಮ್ಯಾನ್ ಮತ್ತು ಸೆಲೆಬ್ರಿಟಿಗಳ ಮಧ್ಯೆ ನಡೆದಿರುವ ಪರೀಕ್ಷೆಗಳು ಒಂದೆರಡಲ್ಲ. ರಿಸ್ಕ್ ಮತ್ತು ತ್ಯಾಗದ ಟಾಸ್ಕ್ಗಳು. ಕೆಲ ಸ್ಪರ್ಧಿಗಳು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡುವ ಧೈರ್ಯ ತೋರಿಸಿದರೆ, ಇನ್ನು ಕೆಲವರು ತಮ್ಮ ಮಾನಸಿಕ ಒತ್ತಡ ತಡೆದುಕೊಳ್ಳುವ ಜಡ್ಜ್ಗಳು ಸವಾಲಾಗಿ ಒಡ್ಡಿದವು. ಎಮೋಷನ್ಸ್ ಮೂಮೆಂಟ್ಗಳೆಂದರೆ ಪರ್ಸನಲ್ ಲೈಫ್ನಲ್ಲಿನ ವಿಚಾರಗಳು ಬಂದಾಗ ಕಣ್ಣೀರಿಡುವ ಸ್ಪರ್ಧಿಗಳು, ಟಾಸ್ಕ್ ಎಂದಾಗ ಸಿಂಹದಂತೆ ಎದ್ದು ತಟ್ಟಿ ನಿಲ್ಲುವ ಸ್ಪರ್ಧಿಗಳು, ಕಾಂಟ್ರವರ್ಸಿ ಮತ್ತು ಚರ್ಚೆಗಳು ಎಂದ ವಿಷಯ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಟಾಸ್ಕ್ಗಳ ಬಗ್ಗೆ ಟ್ರೋಲ್ಗಳು ಮತ್ತು ಸಪೋರ್ಟ್ಗಳು ಎರಡೂ ಜೋರಾಗಿ ನಡೆದಿದೆ. ಜಡ್ಜ್ಗಳ ತೀರ್ಪು ಮತ್ತು ಸ್ಪರ್ಧಿಗಳ ಕಮಿಟ್ಮೆಂಟ್ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಅಷ್ಟೇ ಅಲ್ಲದೆ ಟೆನ್ಷನ್, ಜಗಳ, ಕಠಿಣ ಪರೀಕ್ಷೆಗಳು ನಂತರ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗುತ್ತದೆ. ನಿಜವಾದ ಮನೋರಂಜನೆ ಮಹಾಪುರವೇ ಹರಿದಿದೆ. ಡ್ಯಾನ್ಸ್ ಪ್ರೋಗ್ರಾಮ್, ಸ್ಪರ್ಧಿಗಳು ಪರ್ಫಾರ್ಮೆನ್ಸ್ ನೋಡಿದರೆ ಯಾರಾದರೂ ಮೈ ನಡುವೆರಿಸುವುದು ಖಂಡಿತ. ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರನ್ನೆಲ್ಲ ಕರೆತರಲು ಪ್ಲಾನ್ ಮಾಡುತ್ತಿದ್ದಾರೆ ಗೊತ್ತಾ? ಸೀರಿಯಲ್ ಹಾಗೂ ಸಿನಿಮಾ ನಟ ನಟಿಯರು, ಅನುಬಂಧ ಪ್ರಶಸ್ತಿಗಳಲ್ಲಿ ಮಿಂಚಿದ ಖ್ಯಾತ ಕಿರುತೆರೆಯ ನಟ ನಟಿಯರಿಗೆ ಆಫರ್ ಒದಗಿದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ಗಳು, ಟ್ರೋಲ್ ಸ್ಟಾರ್ಗಳು, ಡಿಜಿಟಲ್ ಜಗತ್ತಿನ ಹವಾ ಎಬ್ಬಿಸಿರುವ ಹಾಗೂ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಕಂಟೆಂಟ್ ಕ್ರಿಯೇಟರ್ಗಳಾದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಗಾಯಕರು ಮತ್ತು ಕಾಮಿಡಿಯನ್ಸ್. ಮನೋರಂಜನೆಗೆ ಯಾವುದೇ ಕೊರತೆ ಆಗಬಾರದು ಅಂತ ಹಾಸ್ಯ ಕಲಾವಿದರು ಮತ್ತು ಖ್ಯಾತ ಸಿಂಗರ್ಸ್ಗಳ ಜೊತೆ ಮಾತುಕತೆ ನಡೆದಿದೆ. ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಒಂದು ವಿಭಿನ್ನ ಥೀಮ್ ತರ್ತಾರೆ. ಹೋದ ಸೀಸನ್ನಲ್ಲಿ ಸ್ವರ್ಗ ನರಕ ಕ್ಯಾಪ್ಟನ್ಶಿಪ್ ಇತ್ತು. ಹಾಗಾದರೆ ಸೀಸನ್ 13ರಲ್ಲಿ ಹೊಸದೇನಾಗಲಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಗಾಸಿಪ್ಸ್ ಪ್ರಕಾರ ಈ ಬಾರಿ ಅಗ್ನಿ ಪರೀಕ್ಷೆ ಮತ್ತು ರಹಸ್ಯ ಕೊಠಡಿ ಕ್ಯಾಪ್ಟನ್ಶಿಪ್ ಇರಲಿದೆ ಎಂದು ಎನ್ನಲಾಗುತ್ತಿದೆ. ಆದರೆ ಮೊದಲ ದಿನವೇ ಸ್ಪರ್ಧಿಗಳಿಗೆ ಸುಲಭವಾದ ಎಂಟ್ರಿ ಸಿಗೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಿಕೊಂಡು ಮನೆಯೊಳಗೆ ಹೋಗಬೇಕೆಂದಿದೆ. ಇದರಿಂದಾಗಿ ಮೊದಲನೇ ವಾರದಲ್ಲೇ ಕಂಟೆಂಟ್ಸ್ಗಳ ಮಧ್ಯೆ ಬೆಂಕಿ ಹಚ್ಚಿಕೊಳ್ಳೋದಂತೂ ಖಚಿತ. ಬಿಗ್ ಬಾಸ್ ಆದ ಮೇಲೆ ನಮಗೆ ನೆನಪಾಗುವುದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ವೀಕೆಂಡ್ ಪಂಚಾಯಿತಿ. ಈ ಬಾರಿಯೂ ತಮ್ಮದೇ ವಿಶೇಷ ಶೈಲಿಯಲ್ಲಿ ಕಿಚ್ಚ ಸುದೀಪ್ ಅವರು ಶೋ ನಡೆಸಿಕೊಳ್ಳಲಿದ್ದಾರೆ. ಇನ್ನೇನಿದೆ, ಇನ್ನೊಂದೆಡೆ ಬೆಂಗಳೂರಿನ ಇನ್ವೆಂಟಿವ್ ಫಿಲ್ಮ್ ಸಿಟಿಯಲ್ಲಿ ನಿರ್ಮಾಣವಾಗುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಯ ಸೆಟ್ ಪ್ರಕಾರ